ಯಾಕೆ ಹೇಳ್ತಿದ್ದಲ್ಲೇ ಯಾರು ಹೇಳಿ ಈ ಫ್ರಾಂಕ್ ಅಲ್ಲ ಕಣೆ. ನಾಳೆಯಿಂದ ನೀನ್ ಕಾಲೇಜ್ ಹೋಗ್ಬಿಡ. ಯಾಕೆ ಹೋಗ್ಬಿಡು? ನಾನೇನ್ ತಪ್ಪು ಮಾಡಿದ್ದೀನಿ? ಲೈಫ್ ಲಾಂಗ್ ಚೆನ್ನಾಗಿರ್ಬೋದಲ್ಲ, ದುಡ್ಡೆಲ್ಲ ಐತಲ್ಲ. ಲೈಫ್ ಲಾಂಗ್ ಚೆನ್ನಾಗಿರ್ಬೋದು, ನನ್ನ ಎಜುಕೇಶನ್ ಹಾಳಾಗುತ್ತಲ್ಲ. ಇವಾಗ ಸ್ವಲ್ಪ ಹುಡುಗನ ಬಗ್ಗೆ ಸ್ವಲ್ಪ ಏನಪ್ಪಾ ಅಂದ್ರೆ ಕುಡಿತಾನೆ. ಬೆಟ್ಟಿ ಯಾಕೆ ಕುಡ್ಕೂರು ನಾಯಿ ಕುಡ್ತೀವಿ ನನಗೆ? ಅಲ್ಲ, ಇಂಥ ಆಪರ್ಚುನಿಟಿ ಬಂದ್ರೆ ಜಮೀನ್ ಬಿದ್ದದಲ್ಲ, ಜಮೀನ್ ತೇಕೊಂಡ್ ಕುಡಿಯಲ್ಲ ಮನ್ಸ. ಅವನಿಗೆ ಮನ್ಸಿದ್ರಲ್ವ ಜಮೀನ್ ತುಡಿಯೋದು ತಡಿ. ಸೊ ಗೈಸ್, ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ವಿಡಿಯೋಗೆ. ಏನಪ್ಪಾ ಈ ವಿಡಿಯೋದಲ್ಲಿ ಅಂದರೆ, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆನಂತರ ವಿಡಿಯೋ ನೋಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನನ್ನ ತಂಗಿಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಗೈಸ್. ಏನಪ್ಪ ಪ್ರ್ಯಾಂಕ್ ಅಂತ ಎಲ್ಲ ಹೇಳ್ತೀನಿ. ಸೊ ಗೈಸ್, ಏನಪ್ಪ ಪ್ರ್ಯಾಂಕ್ ಅಂದರೆ, ನನ್ನ ತಂಗಿಗೆ ಮದುವೆ ಫಿಕ್ಸ್ ಮಾಡಿದ್ವಿ. ಸೊ ಮದುವೆ ಆಗೋಕ್ಕೆ ರೆಡಿ ಆಗುವಂಥ ಒಂದು ಪ್ರ್ಯಾಂಕ್ ಮಾಡ್ತೀನಿ ಗೈಸ್. ಆ್ಯಕ್ಚುಲಿ ಹುಡುಗನ ಹತ್ರ ತುಂಬ ದುಡ್ಡು ಐತೆ, ಹಂಗೆ ಅಂತ ಹೇಳಿ ಮದುವೆಗೆ ಒಪ್ಸೋದು ಗೈಸ್, ಇದು ಪ್ರ್ಯಾಂಕು. ಸೊ ಗೈಸ್, ಈ ವಿಡಿಯೋ ಮಾಡ್ತಿರೋ ಪರ್ಪಸ್ ಏನಪ್ಪ ಅಂದರೆ, ಇವಾಗ ಎಷ್ಟೊಂದು ಕೆಲವೊಂದು ಕಡೆ ನಾವು ನೋಡಿರ್ತೀವಿ ನ್ಯೂಸ್ ಚಾನಲಲ್ಲಿ, ಸೋಷಿಯಲ್ ಮೀಡಿಯಾ ಹಲವಾರು ಅಲ್ಲಿ ಇಲ್ಲಿ ಎಲ್ಲ ನೋಡಿರ್ತೀವಿ ಗೈಸ್. ಈ ದುಡ್ಡು ನೋಡಿ ಮದುವೆ ಮಾಡಿ ಕೊಟ್ಬಿಡ್ತಾರೆ ಗೈಸ್. ಅದಾದಮೇಲೆ ಅವ್ರು ಪಡೋ ಸ್ಟ್ರಗಲ್ಲು ಬೇರೆ ಥರನೇ ಇರುತ್ತೆ ಗೈಸ್. ಸೊ ಅದನ್ನ ಪರ್ಪಸ್ನ ಇಟ್ಕೊಂಡು ಈ ಪ್ರ್ಯಾಂಕ್ನ ಮಾಡ್ತಾಯಿದ್ದೀನಿ ಗೈಸ್. ದಯವಿಟ್ಟು ಯಾರೇ ಆಗಲಿ ಆ ದುಡ್ಡನ್ನ ನೋಡಿ ಯಾರೇ ಆಗಲಿ ಮದುವೆ ಮಾಡ್ಕೊಂಡು ಕೊಡ್ಬೇಡ್ರಿ ಗೈಸ್. ಅವ್ರನ್ನ ಒಂದು ಸತಿ ಅವ್ರನ್ನ ಕೇಳಿ, ಅವ್ರಿಗೆ ಒಪ್ಪಿಗೆ ಇದೆಯಾ, ಅವ್ರಿಗೆ ಇಷ್ಟನಾ, ಅದೆಲ್ಲ ಕೇಳಿ ಮದುವೆ ಮಾಡ್ಕೊಂಡು ಕೊಡಿ. ಅವ್ರಿಗೆ ಒಪ್ಪಿಗೆ ಇಲ್ಲ, ಏನೂ ಇರಲ್ಲ, ಆಲ್ರೆಡಿ ಇವರೇ ಮಾತಾಡ್ಬಿಟ್ಟಿರ್ತಾರೆ, ದೊಡ್ಡವ್ರು ಯಾರಿರ್ತಾರೆ ಅವರೇ ಮಾತಾಡ್ಬಿಟ್ಟು ಎಲ್ಲ ಮಾತಾಡಿ ಮುಗಿಸ್ಬಿಟ್ಟಿರ್ತಾರೆ. ಅವ್ರನ್ನೇನು ಒಂದು ಮಾತು ಕೇಳಲ್ಲ, ಮದುವೆ ಮಾಡಿ ಕೊಟ್ಬಿಡ್ತಾರೆ ಗೈಸ್. ಸೊ ಅದಾದ ಮದುವೆ ಆದಮೇಲೆ ಅವ್ರು ಅನುಭವಿಸ್ಬೇಕು ಗೈಸ್. ಅದು ಏನಿರುತ್ತೆ ಅದೆಲ್ಲ ಲೈಫು ಅವ್ರು ಅನುಭವಿಸ್ಬೇಕಾಗುತ್ತೆ. ಸೊ ಅದನ್ನು ಒಂದು ಇಂಟೆನ್ಷನ್ ಇಟ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಸೊ ಗೈಸ್, ಈ ವಿಡಿಯೋ ಮಾಡಬೇಕು ಅಂದರೆ ಅವಳಿಗೂ ಪಾಪ ಬೇಜಾರಾಗುತ್ತೆ. ಸೊ ನಾನು ಪ್ರ್ಯಾಂಕ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಬೇಜಾರೇ ಮಾಡಿ ಪ್ರ್ಯಾಂಕ್ ಮಾಡ್ತೀನಿ. ಸೊ ದಯವಿಟ್ಟು ನಿಮಗೆ ಯಾರಿಗಾದ್ರೂ ಬೇಜಾರಾಗಿದ್ದರೆ ಇವಾಗಲಿಂದ ನಿಮಗೂ ಸಾರಿ ಕೇಳ್ತೀನಿ. ಆಮೇಲೆ ನನ್ನ ತಂಗಿಗೂ ಮುಂಚೆನೇ ಸಾರಿ ಕೇಳಿರ್ತೀನಿ ಈ ವಿಡಿಯೋ ಮುಖಾಂತರ. ಸೊ ಗೈಸ್, ಇವಾಗ ಕಾವ್ಯನ ಕರಿಬೇಕು. ಇಲ್ಲೇ ಚೇರ್ ಹಾಕಿದ್ದೀನಿ, ಇಲ್ಲಿ ಬಾ ಕೂತ್ಕೋ, ಏನೋ ವಿಷಯ ಹೇಳಬೇಕು ಅಂತ ಕರೆದು ಇಲ್ಲಿ ಕುಂಡ್ರಿಸಿ ಅವಳಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್. ಬನ್ನಿ ನೋಡೋಣ. ಸೊ ಗೈಸ್, ಎಲ್ಲ ಸೆಟಪ್ ಆಗಿದೆ. ಇವಾಗ ಕ್ಯಾಮ್ರಾವನ್ನು ಫಿಕ್ಸ್ ಮಾಡಬೇಕು, ಮತ್ತು ಕ್ಯಾಮ್ರಾ ಫಿಕ್ಸ್ ಮಾಡಿ ಅವಳನ್ನ ರೂಮಿಗೆ ಕರಿಬೇಕು. ಸೊ ಇವಾಗ ಇದು ಪ್ಲ್ಯಾನ್ ಇದೆ. ಸೊ ಅದಕ್ಕೆ ನಿಧಾನಕ್ಕೆ ಮಾತಾಡ್ತಿದ್ದೀನಿ, ಅವಳಿಗೆ ಇಲ್ಲಿ ಕೇಳಿಸ್ಬಿಡುತ್ತೆ ಅಂತ. ಸೊ ಇವಾಗ ಕರೆದು ಪ್ರ್ಯಾಂಕ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ನನ್ನ ಅನಿಸಿಕೆ ಅವಳು ಪ್ರ್ಯಾಂಕ್ ಆಗಲ್ಲ. ಆ್ಯಕ್ಚುಲಿ ಅವಳು ಜಾಸ್ತಿ ಪ್ರ್ಯಾಂಕ್ ವಿಡಿಯೋಸ್ ಎಲ್ಲ ನೋಡ್ತಾಳೆ. ಒಂದ್ಸಲ ಚೆಕ್ ಮಾಡೋಣ ಬನ್ನಿ ಗೈಸ್, ಪ್ರ್ಯಾಂಕ್ ಆಗ್ತಾಳ ಇಲ್ವಾ ಅಂತ. ಸೊ ಬನ್ನಿ ಗೈಸ್, ಇವಾಗ ಕರಿಯೋಣ ಅವಳ. ನಿಧಾನಕ್ಕೆ ಮಾತಾಡ್ತೀನಿ. ಕವಿ, ಏನ್ ಮಾಡ್ತಿದ್ಯಾ? ಹಾ, ತುಳಿದೀನಿ. ಆಯ್ತು, ಬಾಯ್ಲಿ ಬರಲಿ, ಬಾಯ್ಲಿ ಒಂದು ನಿಮಿಷ. ಬರೀತಿದ್ದು ಜಾಸ್ತಿ ಇದಾ? ಏನಿಲ್ಲ, ಏನೋ ಒಂದು ಹೇಳ್ಬೇಕಿತ್ತು, ಏನೋ ಒಂದು ಸೀರಿಯಸ್. ಸೀರಿಯಸ್ ಕಣೆ, ಏನಿಲ್ಲ ಬಿಡೋಲಿ, ಹೋಗಿ ಬರ್ಕೊ. ಇಲ್ಲಿ ಕೂತ್ಕೊ ಬರ. ಅಯ್ಯ ಕೂತ್ಕೊಳ್ಳಲಿ, ಏನ್ ಪ್ರ್ಯಾಂಕ್ ಹಂಗಂಬಿಟ್ಟ. ಆಯ್ತು ನೋಡಪ್ಪ, ಪ್ರ್ಯಾಂಕ್ ಬಿಡು ನೋಡಿ. ಆಯ್ತು ನೋಡ, ಬೇಡ ನೋಡಿ ಪ್ರ್ಯಾಂಕ್ ನೋಡಿ. ಆಯ್ತು ಬಿಡು ನೋಡಿ, ಪ್ರ್ಯಾಂಕ್ ನಡೆ. ಆಯ್ತು ನಡೆ ಪ್ರ್ಯಾಂಕ್. ಬಿಡ್ತು ಅಲ್ಲಿ ಅಂದ್ಮೇಲೆ ಏನ್ ಫೋನು? ಪ್ರ್ಯಾಂಕ್ ಎಲ್ಲ ನಡೆಯಲೇ ಇದಿಲ್ಲ. ಏನ್ ಪ್ರ್ಯಾಂಕ್? ಆಯ್ತು ಬಿಡಪ್ಪ, ಪ್ರ್ಯಾಂಕ್ ಅನ್ಕೋ. ಆಯ್ತು ಪ್ರ್ಯಾಂಕೆ ಬಿಡೆ. ಆಯ್ತು ಪ್ರ್ಯಾಂಕ್ ಬಿಡು. ಆಯ್ತು ಬಿಡು. ಯಾಕೆ ಬತ್ತಿ? ಬರ್ಬಾರ್ದು, ಹೋಗ್ ಪ್ರ್ಯಾಂಕ್. ಏಯ್ ನಡೆ, ಪ್ರ್ಯಾಂಕ್ ಆಯ್ತು ನಡೆ. ಹೂ ಕಣೆ, ನಡೆ ಪ್ರ್ಯಾಂಕ್ ಆಯ್ತು ಬಿಡು. ಆಯ್ತು ಬಿಡು ಪ್ರ್ಯಾಂಕ್. ನಾನು ಹೇಳ್ತೀವಿ ಪ್ರ್ಯಾಂಕ್ ಅಂತ. ಆಯ್ತು ನಡಿ. ಆಯ್ತು ಕಣೆ, ಆಯ್ತು ಬಿಡು, ಬರ್ಬೇಡ. ಬೇಡ ಬಿಡು, ಇವಾಗ ಬೇಡ ಬಿಡು. ಆಯ್ತು ನಡಿ, ಅಲ್ಲೇ ಹೇಳ್ತೀನಿ, ಆ ರೂಮಾಗ ಹೇಳ್ತೀನಿ ನಡಿ. ಬರಡಿ, ಇಲ್ಲಿ ಕೂತ ಕದಕ್.
ಏನ್ ಹಂಗ್ ಹುಡುಕ್ತಿದ್ಯಾ? ನನ್ ಪ್ರಾಂಕ್ ಮಾಡ್ತಿಲ್ಲ ಅಂತ ಹೇಳಿವನೇ ನಿಂಗೆ. ಇಟ್ಸ್ ನಾಟ್ ಅ ಪ್ರಾಂಕ್, ಇಟ್ಸ್ ಅ ರಿಯಲ್ ಇನ್ಸಿಡೆಂಟ್. ಇಟ್ಸ್ ನಾಟ್ ಅ ರಿಯಲ್ ಇನ್ಸಿಡೆಂಟ್. ವಾಟ್ ಐ ಆಮ್ ಸ್ಪೀಕಿಂಗ್ ಇಸ್ ರಿಯಲ್. ಓಕೆ, ಕರೆಕ್ಟ್ ಆಗೋ. ಕಾಮಿಡಿಗೆ ಅನ್ಕೊ ನೀನು. ಆಯ್ತು, ಕಾಮಿಡಿನೇ ಅನ್ಕೊ. ನಾನು ಸೀರಿಯಸ್ ಆಗಿ ಹೇಳ್ತೀನಿ, ನೀನ್ ಕಾಮಿಡಿಗೆ ಅನ್ಕೊಂಡ್ಬಿಟ್ರೆ ಈ ಕವಿ ನಾಳೆಯಿಂದ ಕಾಲೇಜ್ ಹೋಗ್ಬೇಡ. ನೀನ್ ಏನು ತಪ್ಪು ಮಾಡಿಲ್ಲ, ಹೇಳತ್ ಕೇಳಿಸ್ಕೊ. ಯಾಕೆ ಹೇಳ್ತಿದ್ದಲ್ಲೇ? ಈ ಫ್ರ್ಯಾಂಕ್ ಅಲ್ಲ ಕಣೆ, ವಿಚಾರ ಆಯ್ತೊಂದು. ಏನ್ ಗೊತ್ತಾ, ಮೊನ್ನೆ ನಗ್ತಿ ಒಂದ್ಸತಿ ಹೇಳ್ತಿಲೆ ನೋಡ್ ಕವಿ. ಕೇಳಿಸ್ಕೊ. ಪ್ರ್ಯಾಂಕ್ ಅಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತೀನಿ. ಪ್ರ್ಯಾಂಕ್ ಅನ್ಕೊಂತಿದ್ದೆ ಅಷ್ಟೇ, ಇರೋ ವಿಚಾರನೇ ಹೇಳ್ತಾ ಇದ್ದೀನಿ, ಸರಿನಾ? ನೋಡ್ಬೇಕಾದ್ರೆ ಕ್ಯಾಮ್ರಾ ಎಲ್ಲೂ ಇಲ್ಲ. ನೋಡಿ, ಎಲ್ಲಿ ನೋಡ್ಕಂತ ನೋಡು, ಕ್ಯಾಮ್ರಾ ಎಲ್ಲೂ ಇಲ್ಲ. ನೀನು ಹುಡುಕಿದ್ರು ಸಿಗಲ್ಲ. ಸುಮ್ಮನೆ ಯಾಕೆ ಸುಮ್ಮನೆ ಅದು ಪ್ರ್ಯಾಂಕ್ ಅಂತ ಅನ್ಕಂತೆ ನೀನು? ಆಯ್ತು, ಇವಾಗ ಕೇಳು, ನಾನು ಏನ್ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಅಲ್ಲೇ ಯಾಕೆ ಒಂದು ಹಿಂಗ್ ಕೂತ್ಕೊಂಡಿದ್ದೆ, ಬಾ ಇರ್ತಾ ಫ್ರೀಯಾಗಿ ಕೂತೋಯ್ತಾ ಯಾವ ಕೂತಾಳೆ, ಮುಂದೆ ಬರೇ. ನೋಡು, ನಾಳೆಯಿಂದ ನೀನ್ ಕಾಲೇಜ್ಗೆ ಹೋಗ್ಬೇಡ. ಯಾಕೆ ಹೋಗ್ಬೇಡ? ನಾನೇನ್ ತಪ್ಪು ಮಾಡಿದ್ದೀನಿ? ನೀನ್ ಏನು ತಪ್ಪು ಮಾಡಿಲ್ಲ. ನಾನು ಕೇಳಿಸ್ಕೊ, ನಾನು ಹೇಳ್ತಾ ಇರೋದು ಕೇಳಿಸ್ಕೊ ಫಸ್ಟ್ ಆಫ್ ಆಲ್, ಸರಿನಾ? ನಾಳೆಯಿಂದ ನೀನ್ ಕಾಲೇಜ್ಗೆ ಹೋಗ್ಬೇಡ. ವಿಚಾರ ಐತೆ, ಏನು ಅಂತ ಯಾಕೆ ಅಂತ ಎಲ್ಲ ಹೇಳ್ತೀನಿ. ನಿನಗೆ ಅವತ್ತಿಂದ ಒಂದು ಏನೋ ಹೇಳ್ಬೇಕಾಯ್ತು ಅಂತ ಅನ್ಕೊಂಡಿದ್ದು, ಯಾರೋ ಅಮ್ಮ ಇಲ್ಲ ಅಂತ. ಸೊ ಅವ್ರು ನಾನೇ ಕೇಳಿದ್ರು ಹೇಳು ಅಂತ. ಅವತ್ತಿಂದ ಅಂದ್ರೆ ಎಷ್ಟು ಅಲ್ಲಿ ಆಯ್ತು ಒಂದು ಬಂತು. ನಿಂಗೆ ನೆಕ್ಸ್ಟ್ ಅಂತ ಹಾಕೊಂಬತ್ತಾ ಇದೀವಿ, ಸರಿನಾ? ಏನೆಲ್ಲ ಕವಿ, ಈ ಬರ್ತಡೇ ಬಂದ್ರೆ ನಿನ್ 18 ಆಯ್ತದಲ್ಲ, ಸೆಕೆಂಡ್ PUಗೆ. ಸೊ ಅವಾಗ ನಿನ್ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಏನಾಯ್ತು? ಅದೇ ನಾನು ಹುಡುಗನೇ ನೋಡಿಲ್ವಲ್ಲ ಮದುವೆ ಮಾಡಿ. ಏನಿಲ್ಲ ಕವಿ, ಕೇಳಿಸ್ತು, ನಾನು ಹೇಳ್ಬಿಡ್ತೀನಿ. ಹುಡುಗನ ಬಯೋಡೇಟಾ ಬೇಕಾದ್ರೆ ಫೋಟೋನ ತೋರಿಸ್ತೀನಿ. ಜಮೀನು ಆಸ್ತಿ ಬೇಜಾನೈತೆ, ಶ್ರೀಮಂತರ. ಸ್ವಲ್ಪ ಹುಡುಗನ ಬಗ್ಗೆ ಸ್ವಲ್ಪ ಏನಪ್ಪಾ ಅಂದ್ರೆ ಕುಡಿತಾನೆ, ಸರಿನಾ? ಅಷ್ಟೇ ಒಂದ್ ಮದ್ವೆ ಆಗೋಯ್ತೆ. ಒಂದ್ ಮದ್ವೆ ಆಗೈತೆ, ಹೆಂಡತಿ ಇಲ್ಲ ಇವಾಗ. ಇಲ್ಲ ಇವಾಗ, ಸರಿನಾ? ಇನ್ನ ಮೊನ್ನೆ ಆಗಿರೋದಂತೆ. ಬೇಜಾನ್ ದುಡ್ಡೆಲ್ಲ ಐತೆ, ಸರಿನಾ? ಬೇಜಾನ್ ದುಡ್ಡು ಆಸ್ತಿ ಎಲ್ಲ ಐತೆ. ಅದಕ್ಕೆ ಅಮ್ಮ ಎಲ್ಲ ನೋಡೋರು ಅವ್ರನ್ನ. ಸೊ ಅದಕ್ಕೆ ನಿನ್ನ ಕೇಳಬೇಕು ಅಂತ ಅಮ್ಮ ಹೇಳ್ತವನ್ನ. ಏನ್ ನೀನು ಒಪಿನಿಯನ್ ಏನು? ಯಾಕೆ? ನಾನು ಹುಡುಗನೇ ನೋಡಿಲ್ವಲ್ಲ. ತೋರಿಸ್ತೀನಿ ಕಣೆ, ಹುಡುಗ ಏನೋ ಚೆನ್ನಾಗವ್ರೆ. ಬೆಟ್ಟಿ ಯಾಕೆ ಕುಡ್ಕೂರ್ನ ಯಾಕೆ ಕೊಡ್ತೀಯ ನನಗೆ? ದುಡ್ಡು ಐತಲ್ಲ, ದುಡ್ಡು ಮ್ಯಾಟರ್ ಆಗಲ್ಲ, ಫಸ್ಟ್ ನೆಮ್ಮದಿ ಬೇಕು. ದುಡ್ಡು ಯಾರು ಬೇಕಾದ್ರೂ ಸಂಪಾದಿಸ್ತಾರೆ. ಬಟ್ ದುಡ್ಡು ಇರೋರ್ನ ಕಟ್ಕೊಂಡ್ರೆ ಒಳ್ಳೇದಾಗುತ್ತಲ್ಲ. ಅದೇನೆ, ಕುಡ್ದ್ಬಿಟ್ಟು ಬಂದು ನನ್ಗೆ ಹೊಡಿಲಿ ಅಂತ. ಏನಿಲ್ಲ, ಆ ಥರ ಎಲ್ಲ ಆಗಲ್ಲ. ಅವನೇನಿಲ್ಲ, ಎಲ್ಲೋ ಒಂದು ವಾರಕ್ಕೆ ಒಂದ್ಸತಿ 2 ಸತಿ ಅಷ್ಟೇ ಅಂತ ಕುಡಿಯೋದು. ಏನ್ ಡೈಲಿ ಕುಡಿಯಲ್ವಲ್ಲ. ಶ್ರೀಮಂತರು ಕಣೆ, ಈ ದುಡ್ಡೆಲ್ಲ ಐತೆ, ಜಮೀನು ಐತೆ, ಆರಾಮಾಗಿರ್ತೀಯ. ಅದಕ್ಕೆ ಹೋಗ್ಬೇಡ ಓದಕ್ಕೆ, ಹಂಗ ಆರಾಮಾಗಿರ್ತೀಯ. ಅಲ್ಲ, ಓದ್ಬೇಡ ಅಂದ್ರೆ ಮತ್ತೇನ್ ಮುಂದಕ್ಕೆ ಓದೋದು ಸಿಗಲ್ವಲ್ಲ ನಮ್ಗೆ. ಲೈಫ್ ಲಾಂಗ್ ಚೆನ್ನಾಗಿರ್ಬೋದಲ್ಲ, ದುಡ್ಡೆಲ್ಲ ಐತಲ್ಲ. ಲೈಫ್ ಲಾಂಗ್ ಚೆನ್ನಾಗಿರ್ಬೋದು, ನನ್ನ ಎಜುಕೇಶನ್ ಹಾಳಾಗುತ್ತಲ್ಲ. ಇವಾಗ ದುಡ್ಡೆಲ್ಲ ಇರ್ತಲ್ಲ ಕವಿ, ಆರಾಮಾಗಿ ಏನ್ ಬೇಕೋ ಅದನ್ನ ತಗೊಂಡು ತಿನ್ಕೊಬೋದಲ್ಲ. ಏನ್ ಬೇಕೋ ತಿನ್ಬೋದು ಮಾಡ್ಬೋದು, ಬಟ್ ನನ್ಗೆ ಅಂತ ನಾನು ಸ್ವಂತ ಕಾಲ ಮೇಲೆ ನಿಂತ್ಕೊಬೇಕು. ಎಜುಕೇಶನ್ ಇದು ಮಾಡ್ಬೇಕು. ನೀನ್ ತಲೆ ಕೆಡ್ಸ್ಕೊಂಬೇಡ. ನೋಡ್, ನಾವೆಲ್ಲ ಮಾತಾಡುವೈತೆ, ನೀನ್ ಇವಾಗ ಏನ್ ತಿಪ್ಪರ್ಲಾಗ ಹಾಕಿದ್ರು ಅದೇನಿಲ್ಲ ನಮಗೆ ಇವಾಗ. ನೀನು ತಲೆ ಏನ್ ಹೇಳಿದ್ರು ನಮ್ದು ದಾಳಿ ಆಗೋಯ್ತೆ, ಡಿಸೈಡ್ ಆಗೋಯ್ತೆ. ಪ್ರ್ಯಾಂಕ್ ಅಂತೂ ಅಲ್ವೇ ಅಲ್ಲ, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಅದಕ್ಕೆ ನಾನು ಸೀರಿಯಸ್ ಆಗಿ ಕೇಳ್ತಿರೋದು. ಇದು ಪ್ರ್ಯಾಂಕ್ ಅಂತೂ ಅಲ್ವೇ ಅಲ್ಲ, ಇದು ಸೀರಿಯಸ್, ಸರಿನಾ? ಹೇಳು, ಓಕೆನಾ? ಹೇಳು. ಇಲ್ವಾ?
ಇದೆಲ್ಲ ಬೇಡ, ನಮಗೆ ನೀನು ಒಪ್ಕೊಬೇಕಷ್ಟು. ನಾವೆಲ್ಲ ಮಾತಾಡಿ ಅಲ್ಲಿ ಮುಗ್ದೋಯ್ತು. ನಾವು ಅಲ್ಲಿ ಅವಳು ಒಪ್ಕೊಂತಾಳೆ ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದೀವಿ ಇವಾಗ ಅಷ್ಟೇ. ನಮ್ದೆಲ್ಲ ಮುಗ್ದೋಯ್ತು. ನಿನಗೊಂದು ಹೇಳ್ಬೇಕಾಯ್ತು, ಹೇಳ್ತಾ ಇದೀವಿ ಅಷ್ಟೇ. ನಿನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೀವಿ ಕಣಗಾಗಿ. ಅವಳು ದುಡ್ಡು ಆಸ್ತಿ ಜಮೀನೆಲ್ಲ ಐತೆ, ಒಂದು 20 ಎಕರೆ ಜಮೀನು ಐತಂತೆ ನೋಡು. ಆರಾಮಾಗಿರ್ತೀಯ. 20 ಎಕರೆ ಜಮೀನು ಐತೆ, ದುಡ್ಡು ಬೇಜಾನೈತೆ. ಅವ್ರದ್ದಿರೋದು ಬೆಂಗಳೂರಲ್ಲಿ ಇರೋದು ಅವರು. ಬೆಂಗಳೂರಾಗ ಮನೆ ನೋಡ್ರೆ ನಿಂಗೆ ಕಳ್ದೋತಿ, ಅಷ್ಟು ದೊಡ್ಡಗೈದು ಮನೆ, ಆರಾಮಾಗಿರ್ಬೋದು. ಏನ್ ಬರೀ ಅಂತಿದ್ಯಾ? ನಮ್ದ ಆಗೋಯ್ತು ಕರಿ. ಇವಾಗ ಅಮ್ಮ ಎಲ್ಲ ಹೇಳಿದ್ವಿ. ಇಂಥ ಸಂಬಂಧ ಸಿಗಲ್ಲ ಕಣೆ, ದುಡ್ಡೆಲ್ಲ ಐತಲ್ಲ. ನಮ್ದಲ್ಲಪ್ಪ, ಇದು ಅಮ್ಮ ಎಲ್ಲ ಒಪ್ಪಿಗೆ ಅವರೇ, ದುಡ್ಡೆಲ್ಲ ಐತೆ ಅಂತ. ಇಷ್ಟೊಷ್ಟಿಂದ ಜೊತೆಗೆ ಬಿಟ್ಟು ಬೇರೆ ಹೋಗು ಅಂತ ಹೇಳ್ತೀನಿ ಅಲ್ಲ, ಹೆಂಗ ಅನ್ಸ್ಕೊಂತ. ಒಂದಲ್ಲ ಒಂದಿನ ಮದುವೆ ಮಾಡಿ ಕಳಿಸ್ಲೇಬೇಕಪ್ಪ. ಒಂದಿನ ಅದೇ ಇಷ್ಟು ಬೇಗನ? ಇಂಥ ಸಂಬಂಧ ಸಿಗಲ್ಲ ಕಣೆ, ದುಡ್ಡೆಲ್ಲ ಐತೆ ಕಣೆ, ಬೇಜಾನ್ ದುಡ್ಡೆಲ್ಲ ಐತೆ. ಬೇಜಾನ್ ಐತೆ ಕೊಟ್ಟಿ ಬೇಗ ಇಷ್ಟು ಬೇಗನ? ನೋಡಿ, ಇಂಥ ಸಂಬಂಧ ಯಾವತ್ತೂ ಸಿಗಲ್ಲ. ನಿನ್ನ ಕೇಳ್ತಾ ಇದೀನಿ, ಕೇಳಿಸ್ಕೊ. ಇಷ್ಟು ವರ್ಷದಿಂದ ಜೊತೆಗೆ ಇದ್ಬಿಟ್ಟು ಈಗ ಒಂದು 18 ವರ್ಷ ತುಂಬದೆ ಅಂದ್ಮೇಲೆ ನೀನ್ ಮದುವೆ ಮಾಡಿ ಕಳಿಸ್ತೀನಿ ಅಂದ್ರೆ ಯಾರಿಗೆ ಆಗ್ಲಿ ಇದಾಗಲ್ವಾ? ಏನಾಗುತ್ತೆ? ಬೇಜಾರಾಗಲ್ವಾ? ಆಗುತ್ತೆ, ಬೇಜಾರು ಮಾಡ್ಕೊಂಡು 2 ದಿನ ಆಮೇಲೆ ಅಡ್ಜಸ್ಟ್ ಮಾಡ್ಕೊಂತೀನಿ. ಬೇಜಾರಾಗ್ಬೇಡ. ನೀನ್ ಇಷ್ಟು ವರ್ಷದಿಂದ ಜೊತೆಗೆ ಇದ್ಬಿಟ್ಟು ಈಗ ಆಲ್ರೆಡಿ ನೀನ್ 18 ವರ್ಷ ಕಳೆದ್ಮೇಲೆ ಮದುವೆ ಮಾಡಿ ಕಳಿಸ್ತೀನಿ ಅಂದ್ರೆ ಯಾರಿಗೆ ಆಗ್ಲಿ ಬೇಜಾರಾಗಲ್ವಾ? ಇವಾಗ ಏನು ಹೇಳ್ತಿದ್ಯಾ? ಸೊ ನೀನು ಅಳೋದ್ಕಿಂತ ಮುಂಚೆನೆ ಹೇಳ್ತಾ ಇದ್ದೀನಿ, ಇದು ಪ್ರ್ಯಾಂಕ್ ಅಂತ. ನೋಡಲ್ಲ ಕ್ಯಾಮ್ರಾ ಐತ ಮೂಲೆಗೆ. ಪ್ರ್ಯಾಂಕ್ ಈ ತರ ಎಲ್ಲ ಪ್ರ್ಯಾಂಕ್ ಮಾಡ್ಬೇಡ ಬಿಲೆ. ಎಷ್ಟು ಬೇಜಾರತ್ತೆ ಹೇಳಿ, ಇಷ್ಟು ವರ್ಷದಿಂದ ಜೊತೆಗಿದ್ಬಿಟ್ಟು ಫ್ಯಾಮಿಲಿ ಜೊತೆ ಆಮೇಲೆ ಬೇರೆ ಹೋಗು ಅಂದ್ರೆ. ಸೊ ಗೈಸ್, ಪ್ರ್ಯಾಂಕ್ ಮಾಡ್ಬೇಡ, ಉದ್ದೇಶ ಬೇರೆ ಇರುತ್ತೆ, ಕಂಟೆಂಟ್ ಬೇರೆ ಇರುತ್ತೆ ಗೈಸ್. ಆಕ್ಚುಲಿ ನೋಡಕ್ಕಿಂತ ಮುಂಚೆನೆ ನಾನು ವ್ಲಾಗ್ನ ಹೇಳಿದ್ದೀನಿ, ಮುಗಿಸಿದ್ದೀನಿ. ಸಾರಿ, ತಪ್ಪಾಯ್ತು. ನನ್ನಿಂದ ಬೇಜಾರಾಗಿದ್ರೆ ತಪ್ಪಾಯ್ತು, ಸಾರಿ ಗೈಸ್. ನೀವೇನಾದ್ರೂ ಅದ್ರ ವಿಡಿಯೋ ನೋಡ್ಬಿಟ್ಟು ಹಂಗೆ ಹಿಂಗೆ ಅಂತ ಕಮೆಂಟ್ ಅಲ್ಲಿ ಹಾಕ್ಬಿಡ್ರಿ. ಸಾರಿ, ತಪ್ಪಾಯ್ತು, ಸರಿನಾ? 20 ಎಕರೆ ಜಮೀನ್ ಐತೆ, 2 ದೊಡ್ಡ ಮನೆ ಅವೆ, 4 ಇವನೇ ನೋಡ್ಬಿಟ್ಟು ಅವನು ಎಲ್ಲೆಲ್ಲಿ ಬಿತ್ತಿರೋ 20 ಎಕರೆ. ನೋಡಿ, ಇಂಥ ಸಂಬಂಧ ಸಿಗುತ್ತೆ ತರ್ಲೆ ಹೇಳು. ನಪ್ಪ ಬರ್ಲಿ. ಅಲ್ಲ, ಇಂಥ ಆಪರ್ಚುನಿಟಿ ಬಂದ್ರೆ ಜಮೀನ್ ಬಿದ್ದದಲ್ಲ, ಜಮೀನ್ ತೇಕೊಂಡ್ ಕುಡಿಯಲ್ಲ ಮನ್ಸ. ಮನ್ಸಿದ್ರಲ್ವ ಜಮೀನ್ ತುಡಿಯೋದು. ತಡಿ, ಹೇಳ್ಬೇಡ. ಎಲ್ಲಾರು ನಿಂತರನೇ ಥಿಂಕ್ ಮಾಡ್ಬೇಕು ಕಣಮ್ಮ. ಚೆನ್ನಾಗಿ ಥಿಂಕ್ ಮಾಡ್ತೀನಿ ನೀನು ಆಕ್ಚುಲಿ. ಗೈಸ್, ಇವಳಾಗಿಂದ ಬೇಜಾರಾಗಿದ್ರೆ ಕ್ಷಮೆ ಇರಲಿ, ಮತ್ತೊಂದ್ಸಲ ಕೇಳ್ತಾ ಇದ್ದೀನಿ. ಸೊ ಏನಪ್ಪಾ ಅಂದ್ರೆ, ಆ ಥರ ಎಲ್ಲ ಬಂದ್ರು ನಮಗೂ ಇಷ್ಟ ಇರಲ್ಲ. ಬಟ್ ಅದೊಂದು ಕಂಟೆಂಟ್ ಏನಪ್ಪಾ ಅಂತ ಒಂದು ಉದ್ದೇಶ ಬೇರೆ ಇತ್ತು, ಈ ವಿಡಿಯೋ ಪರ್ಪಸ್ ಬೇರೆ ಇತ್ತು. ಸೊ ಅದಕ್ಕೋಸ್ಕರ ಈ ಪ್ರ್ಯಾಂಕ್ನ ಮಾಡಿದೆ. ಸೊ ಬೇಜಾರಾಗಬೇಡ, ಸಾರಿ ಫಾರ್ ದಟ್ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸೋಣ.